ಪೊಲೀಸರ ಬಗ್ಗೆ ಭಯ ಕಮ್ಮಿ ಆಗ್ಬಿಡ್ತಾ? ಯಾಕಂದ್ರೆ ಈ ರಾಬರರ್ಸ್ ಯಾರು ಯಾವುದೋ ಹೈಡೌಟ್ ಪ್ಲೇಸೋ ಅಥವಾ ಯಾವುದೋ ಜನನಿಬಿಡ ಅಲ್ಲದ ಪ್ರದೇಶನೋ ಅಥವಾ ಸಿಟಿಯಿಂದ ದೂರ ಇದ್ದ ಪ್ರದೇಶನೋ ಆಯ್ಕೆ ಮಾಡ್ಕೊಳ್ಳಿಲ್ಲ. ಸಿಟಿ ಸೆಂಟರು, ಮೇನ್ ರಸ್ತೆಗಳು, ಇಂಥದ್ರಲ್ಲಿ 7 ಕೋಟಿಯಷ್ಟು ಹಣವನ್ನ ಅದರಲ್ಲೂ ರಸ್ತೆ ಮಧ್ಯದಿಂದ ನೀವು ಅಪಹರಣ ಮಾಡ್ಬೋದು ಅಂತಂದ್ರೆ ನಿಜವಾಗ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಭಯ ಉಳಿದಿಲ್ವಾ ಅಂತ ಮತ್ತೆ ಅಗೇನ್ ಕ್ಲೀಶೆ ಪ್ರಶ್ನೆ ಕೇಳ್ತಾರೆ ಜನ. ಯಾರಿಗೆ ಸ್ಪೀಕಿಂಗ್ ಅಬೌಟ್ ದ ಇಂಪ್ಯಾಕ್ಟ್, ಇದು ಜನಸಾಮಾನ್ಯ ಮೇಲೆ ಬೀರಿರೋ ಇಂಪ್ಯಾಕ್ಟ್. ಇಲ್ಲ, ಯಾವ ರೀತಿ ಜನಸಾಮಾನ್ಯಗೆ ಆ ದಿವಸ ಪರ್ಟಿಕ್ಯುಲರ್ ಘಟನೆ ನಡೆದ ದಿವಸ ಮತ್ತು 2 ದಿವಸ ಅವ್ರಿಗೆ ಒಂಥರ ಆತಂಕ ಇತ್ತು. ಅದೇ ರೀತಿ ಅವ್ರಿಗೆ ಖುಷಿ ಪಡ್ತಿದ್ದೆವು. ಡಿಟೆಕ್ಟ್ ಆದಮೇಲೆ ಹಲವಾರು ಜನ ನನಗೆ ನಮ್ಮ ಟೀಮ್ ಅವ್ರಿಗೆ ಎಲ್ಲ ಫೋನ್ ಮಾಡಿ ಪ್ರತಿಯೊಂದು ಜನ ನಮ್ಮ ಆಫೀಸ್ಗೆ ಬಂದು ಅವರು ಅಪ್ರಿಷಿಯೇಟ್ ಮಾಡಿದರು. ಮತ್ತು ನಾನು ಇಂಟರ್ನ್ ನಮ್ಮ ಟೀಮ್ಗೆ ಕರೆಸಿ ಅವ್ರಿಗೆ ಅವಾರ್ಡ್ ಕೊಟ್ಟು ಅಪ್ರಿಷಿಯೇಟ್ ಮಾಡಿದ್ದೀನಿ. ಸೊ ಪೊಲೀಸ್ ವ್ಯವಸ್ಥೆ ಸಮಾಜದಲ್ಲಿ ಕ್ರೈಮ್ ಆಗೇ ಆಗ್ತದೆ. ನಾವು ಇದು ಹೇಳಲಿಕ್ಕಾಗಲ್ಲ ದಟ್ ಹೌದು, ಬಟ್ ಇದು ದೊಡ್ಡ ಕ್ರೈಮ್ ಇತ್ತು. ಸಾಧಾರಣವಾಗಿ ಜನಗೆ ಒಂದು ಆಗ ಆ ಕ್ಷಣಕ್ಕೆ ಇದು ಆಗಿದೆ. ಬಟ್ ನಮ್ಮ ಬೆಂಗಳೂರು ಸಿಟಿ ಪೊಲೀಸಿಂದ ಇನ್ನೊಂದು ಸರಿ ನಾನು ಎಲ್ಲರಿಗೂ ಭರವಸೆ ಕೊಡ್ತೀನಿ, ಅಂತ ಯಾವುದೂ ಸಮಸ್ಯೆ ಇಲ್ಲ. ಮತ್ತು ಮುಂದೆ ಕೂಡ ನಾವು